ನಮ್ಮ ಭಾಗದ ಜೀವನಾಡಿ ಆಗಿರ್ತಕ್ಕಂಥ ತುಂಗಭದ್ರಾ ಗೇಟ್ ಕ್ರಸ್ಟ್ ಮುರಿದು 2 ವರ್ಷದ ನಂತರ ಸಾಕಷ್ಟು ವಿರೋಧ ಪಕ್ಷದ ಹೋರಾಟದ ನಡುವೆ ಇವತ್ತು ಕ್ರಸ್ಟ್ ಗೇಟ್ಗಳನ್ನು ದುರಸ್ತಿ ಕಾಮಗಾರಿಯನ್ನು ಆ ಕ್ರಸ್ಟ್ ಗೇಟ್ಗಳನ್ನು ಸಂಪೂರ್ಣವಾಗಿ ರೀಪ್ಲೇಸ್ ಮಾಡಿ ನಾಳೆಗೆ ಅದು ಉದ್ಘಾಟಿಸಲಿಕ್ಕೋಸ್ಕರ ಇವತ್ತು ನೆರೆ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಮತ್ತು ತೆಲಂಗಾಣದ ಮುಖ್ಯಮಂತ್ರಿಗಳು ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಸರ್ಕಾರದ ಜಲಸಂಪನ್ಮೂಲ ಸಚಿವರು ಒಟ್ಟಿಗೆ ಸೇರಿ ಉದ್ಘಾಟನೆ ಮಾಡ್ತಿರುವುದು ಸ್ವಾಗತಾರ್ಹ. ಬಟ್ ಒಂದು ವಿಷಯ ಏನಂತಂದರೆ, ಇವತ್ತು ನಾವು ತುಂಗಭದ್ರಾ ಜಲಾಶಯವನ್ನು ಉದ್ಘಾಟನೆ ಮಾಡ್ತಿರ್ಬೋದು, ಕ್ರಸ್ಟ್ ಗೇಟ್ಗಳನ್ನು ಉದ್ಘಾಟನೆ ಮಾಡ್ತಿರ್ಬೋದು, ಇದಕ್ಕೆ ಸಂಬಂಧಿಸಿದ ಜಲವಂತ ಸಮಸ್ಯೆಗಳ ಬಗ್ಗೆ ಪರಿಹಾರ ಕಂಡುಕೊಡಿಸ್ಬೇಕು ಅಂಥೇಳಿ ಇವತ್ತು ಆಗ್ರಹ ಮಾಡೋದಕ್ಕೆ ಈ ಪತ್ರಿಕಾ ಗೋಷ್ಠಿಯನ್ನು ಕರೆದಿರೋದು. ಇವತ್ತು ಈಗಿನ ಮುಖ್ಯಮಂತ್ರಿಗಳು ಮತ್ತು ಇಂದಿನ ನೀರಾವರಿ ಸಚಿವರು ಆಗಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಇವತ್ತು ನವಲಿ ಜಲಾಶಯಗಳ ಬಗ್ಗೆ ಹಲವಾರು ಹೇಳಿಕೆಗಳನ್ನು ಕೊಟ್ಟರು. 2024ರಲ್ಲಿ ಇಲ್ಲೇ ಬಂದಂಥ ಸಮಯದಲ್ಲಿ ಅವ್ರು ಹೇಳಿದರು, ನಾವು ಆಂಧ್ರ ಪ್ರದೇಶದ ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳ ಸಮಯವನ್ನು ಕೇಳಿದ್ದೀನಿ, ಆ ಸಮಯ ಇನ್ನೂ ಸಿಕ್ಕಿಲ್ಲ, ಸಿಕ್ಕಾಗೆ ಈ ನವಲಿ ಜಲಾಶಯಗಳ ಬಗ್ಗೆ ನಾನು ವಿಚಾರಣೆ ಮಾಡ್ತೀನಿ, ಅವ್ರ ಹತ್ರ ಡಿಸ್ಕಸ್ ಮಾಡ್ತೀನಿ ಅನ್ನೋ ವಿಷಯವನ್ನು ಹೇಳಿದರು. 2024ರಲ್ಲಿ 2025ರಲ್ಲಿನೂ ಬಂದಾಗೆ ಅವಾಗೂ ಅದೇ ಹೇಳಿಕೆಯನ್ನು ಕೊಟ್ಟಿದ್ದರು. 2026ರಲ್ಲಿ ಬಜೆಟಲ್ಲಿ ನವಲಿ ಜಲಾಶಯಗಳ ಬಗ್ಗೆ ಹೇಳಿದ್ರು ಅದರಲ್ಲಿ, ಬಟ್ ಯಾವುದೇ ದುಡ್ಡನ್ನು ನವಲಿ ಜಲಾಶಯದ ಬಗ್ಗೆ ಇಟ್ಟಿರಲಿಲ್ಲ. ಬಟ್ ಕಳೆದ ಸರ್ಕಾರ BJPಯ ಸರ್ಕಾರ ಇದ್ದಾಗ ಅದನ್ನು DPR ಮಾಡಿಸಿ ಅದಕ್ಕೆ ದುಡ್ಡನ್ನು ಮೀಸಲಿಡ್ತಕ್ಕಂಥ ಕೆಲಸವನ್ನು ಮಾಡಿತ್ತು. ಬಟ್ ವಿಧಾನ ಪರಿಷತ್ತಲ್ಲಿ ಪ್ರಶ್ನೆ ಕೇಳಿದಾಗೂ DK ಶಿವಕುಮಾರ್ ಅವರು ಇದೇ ಉತ್ತರವನ್ನು ಹೇಳಿದರು. ರೀಸೆಂಟಾಗಿ ಅಂದರೆ ಮೇಯಲ್ಲಿ 2026 ಮೇಯಲ್ಲಿ DK ಶಿವಕುಮಾರ್ ಅವರು ಹೇಳಿದರು, ನಾನು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯವರ ಸಮಯವನ್ನು ಕೇಳಿದ್ದೀನಿ, ಬಟ್ ಅವರು ಇನ್ನೂ ನನಗೆ ಕೊಟ್ಟಿಲ್ಲ ಅಂತ ಹೇಳಿದರು. ಬಟ್ ಆ ಸಮಯದಲ್ಲಿ ಅವರು ತೆಲಂಗಾಣ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡಲಿಲ್ಲ. ಬಟ್ ಒಂದು ಪ್ರಶ್ನೆ ಏನಂತಂದರೆ, ಮುಖ್ಯಮಂತ್ರಿಯವರು ಇವತ್ತು 3 ರಾಜ್ಯಗಳ ಮುಖ್ಯಮಂತ್ರಿಗಳನ್ನ ಕರೆದು ಕಾರ್ಯಕ್ರಮ ಮಾಡೋಷ್ಟು ಇವತ್ತು ಅವರಿಗೆ ಒಂದು ಶಕ್ತಿ ಇದೆ. ಇವತ್ತು 50 ಕೋಟಿ 1 ಕೋಟಿ ರೂಪಾಯಿ ಕೊಟ್ಟು ಮಾಡಿರ್ತಕ್ಕಂಥ ಕೆಲಸದಲ್ಲಿ 3 ರಾಜ್ಯಗಳನ್ನ ಮುಖ್ಯಮಂತ್ರಿ ಕರೆಸಿ ಕೇಂದ್ರ ಸರ್ಕಾರದ ಜಲಸಂಪನ್ಮೂಲ ಸಚಿವರನ್ನ ಕರೆಸಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಬಟ್ ಅವರು ಹಿಂದಿನ ಹೇಳಿಕೆಗೂ ಮತ್ತು ಈಗಿನ ಹೇಳಿಕೆಗೂ ಭಾಳ ನಮಗೆ ವ್ಯತ್ಯಾಸ ಅನಿಸ್ತಾ ಇದೆ. ಬಟ್ ಅವ್ರಿಗೆ ಇರ್ತಕ್ಕಂಥ ಒಂದು ಏನು ನವಲಿ ಜಲಾಶಯದ ಬಗ್ಗೆ ಹಿತಾಸಕ್ತಿ ಅಷ್ಟೊಂದು ಇಲ್ಲ ಅವ್ರಿಗೆ. ಈ ಗೇಟ್ ಉದ್ಘಾಟನೆ ಮಾಡೋದಲ್ಲಿ ಎಷ್ಟು ಹಿತಾಸಕ್ತಿ ಇದೆಯೋ ಆ ನವಲಿ ಜಲಾಶಯದ ಬಗ್ಗೆ ಮತ್ತು ಈಗೇನು ತುಂಬಿಕೊಂಡಿದೆ, ನಾವು ಹುಳು ಏನು ತುಂಬಿಕೊಂಡಿದೆ ಆ ಹುಳು ಬಗ್ಗೆ ಅವರಿಗೆ ಕಿಂಚತ್ತು ಕಾಳಜಿ ಇಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಇದು ಒಂದು ನಮಗೆಲ್ಲರಿಗೂ ಒಂದು ಸದಾ ಅವಕಾಶ. ಇನ್ನು ನಮ್ಮ ಭಾಗಕ್ಕೆ 3 ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಮತ್ತು ಕೇಂದ್ರ ಸಚಿವರು ಬರ್ತಾ ಇದ್ದಾರೆ. ಇವತ್ತು ನಾಳೆ ಅವರು ಈ ಹೂಳೆತ್ತೋದ್ರ ಬಗ್ಗೆ ಮತ್ತು ನವಲಿ ಸಮಾನಾಂತರ ಜಲಾಶಯದ ಬಗ್ಗೆ ಘೋಷಣೆ ಮಾಡಬೇಕು ಅಂತ ಇವತ್ತು ನಾವೆಲ್ಲರೂ ಸೇರಿ ಒತ್ತಾಯವನ್ನು ಮಾಡ್ತಾಯಿದ್ವಿ. ಈಗ ಇವತ್ತು 30 TMC ನವಲಿ ಜಲಾಶಯನ ಮಾಡಬೇಕಂತಂದು ಕಳೆದ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಇದ್ದಾಗ ಒಂದು DPRನ್ನು ಮಾಡಿಸಿತ್ತು. ಬಟ್ 2013-14ರಲ್ಲಿ ಆಗಿನ ನೀರಾವರಿ ಸಚಿವರಾಗಿರ್ತಕ್ಕಂಥ MB ಪಾಟೀಲ್ ಅವರು ಹೇಳಿದರು, ಈಗ 30 TMC ಅಷ್ಟು ಹೂಳು ತುಂಬಿಕೊಂಡಿದೆ, ಪ್ರತಿ ವರ್ಷ 1 TMC ಅಷ್ಟು ಹೂಳು ತುಂಬುತ್ತೆ ಅಂತಂದು ಹೇಳಿದರು ಅವರು. ಬಟ್ ಇದು ಆಗಿರ್ತಕ್ಕಂಥದ್ದು 2013-14ರಲ್ಲಿ, ಈಗಿರೋದು 2026 ನಾವು ಇರೋದು. ಸೊ ಈಗ ಅಲ್ಲಿಂದ ಇಲ್ಲಿವರೆಗೆ ಏನಾಗಿದೆ ಅದ್ರ ಬಗ್ಗೆ, ಆಮೇಲೆ ಈಗ ಹೂಳು ತುಂಬ್ತಾ ಇರೋದಕ್ಕೆ ಏನು ಅದನ್ನು ತಡೆಯೋದಕ್ಕೆ ಏನು ಕ್ರಮ ಕೈಗೊಂಡಿದ್ದಾರೆ, ಬಟ್ ಮುಂದೆ ಅಲ್ಟರ್ನೇಟ್ ಯೋಜನೆಯನ್ನು ಏನು ಮಾಡಿದ್ದಾರೆ ಅನ್ನೋದಕ್ಕೆ ಯಾವುದೇ ಇಲ್ಲಿರ್ತಕ್ಕಂಥ ಆಡಳಿತ ಮಾಡ್ತಿರ್ತಕ್ಕಂಥ ಅವರು ಯಾರೂ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಈ ನವಲಿ ಜಲಾಶಯ ಮಾಡ್ತೀವಿ ಅಂತಂದು ಬಜೆಟಲ್ಲಿ ಹೇಳಿದರು, ಬಟ್ ಅದಕ್ಕೆ ದುಡ್ಡನ್ನು ಮೀಸಲಿಡಲಿಲ್ಲ. ಅದೆಲ್ಲ ಅವ್ರ ನೆರೆ ರಾಜ್ಯಗಳೊಟ್ಟಿಗೆ ಅದ್ರ ಬಗ್ಗೆ ಮಾತಾಡ್ತೀವಿ ಅಂತಂದ್ರು ಅದಕ್ಕೆ ಟೈಮ್ ಸಿಗಲಿಲ್ಲ. ಬಟ್ ಈ ಕ್ರಸ್ಟ್ ಗೇಟನ್ನು 2 ವರ್ಷ ತಡವಾಗಿ ರೈತರದ್ದು ಒಂದು ಬೆಳೆಯನ್ನು ವೇಸ್ಟ್ ಮಾಡಿ ಅನೇಕ ಹೋರಾಟಗಳು ಮತ್ತು ಮುಖಭಂಗ ಆದ ತಕ್ಷಣ ಕ್ರಸ್ಟ್ ಗೇಟನ್ನು ಮಾಡಿ ಇವತ್ತು ಏನೋ ಸಾಧಿಸ್ಬಿಟ್ಟಿದ್ದೀವಿ ಅಂತೇಳಿ ಇವತ್ತು ಉದ್ಘಾಟನೆ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥವ್ರು. ಬಟ್ ನವಲಿ ಜಲಾಶಯದ ಬಗ್ಗೆ ಬೇರೆ ನೆರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಮಾತಾಡೋಕ್ಕೆ ಟೈಮ್ ಸಿಗಲಿಲ್ಲ ಅಂಥೇಳಿ ಕಾಲಹರಣ ಮಾಡಿದರು 2-3 ವರ್ಷ. ಬಟ್ ಇವತ್ತು ಅದು ಒಂದೇ ಸಮಸ್ಯೆ ಅಲ್ಲ,
ಇವತ್ತು ನಾಳೆ ಬರ್ತಿರ್ತಕ್ಕಂಥವ್ರು ಎಲ್ಲರೂ ಬರ್ತಿದ್ದಾರೆ. ಇವತ್ತು ಹಲವಾರು ನಮ್ಮ ಸಮಸ್ಯೆಗಳಿದ್ದಾವೆ ಜಿಲ್ಲೆಯಲ್ಲಿ. ಇವತ್ತು ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು. ಇವತ್ತು ಇಲ್ಲೇ ನಮ್ಮ ಕೊಪ್ಪಳಕ್ಕೆ ಹತ್ಕೊಂಡಿರ್ತಕ್ಕಂಥ ಹಿನ್ನೀರು ಇರ್ತಕ್ಕಂಥ ತುಂಗಭದ್ರಾ ಡ್ಯಾಮು, ಓಕೆ, ಈ ಜಿಲ್ಲೆಗೇ ಸಮರ್ಪಕವಾಗಿ ನೀರು ಕೊಡೋಕ್ಕಾಗ್ತಾಯಿಲ್ಲ. ಬಟ್ ಇದಕ್ಕಿಂತ ಒಂದು ಏನಂದರೆ, ಇದಕ್ಕಿಂತ ಎತ್ತರ ಪ್ರದೇಶದಲ್ಲಿರ್ತಕ್ಕಂಥ ಗದಗ ಜಿಲ್ಲೆ, ಗದಗ ಬೆಟಗೇರಿಗೆ ಇಲ್ಲಿಂದನೇ ನೀರು ಹೋಗುತ್ತೆ. ಸಮರ್ಪಕವಾಗಿ ಬಳಸ್ಕೊತಾ ಇದ್ದಾರೆ ಅವರು. ನಮ್ಮ ಜಿಲ್ಲೆಯಲ್ಲಿ ಇದುವರೆಗಾದರೂ ನಾವು ಸಮರ್ಪಕವಾಗಿ ಬಳಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಎಲ್ಲೋ ಇದಕ್ಕೆ ನಮ್ಮ ರಾಜಕೀಯ ನಾಯಕರ ಇಚ್ಛಾಶಕ್ತಿ ಕೊರತೆ ಕಾಣ್ತಾ ಇದೆ ಅಂತಂದು ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಒಂದು, ನಮ್ಮ ಕೊಪ್ಪಳ ತಾಲೂಕಲ್ಲಿ ಬಹದ್ದೂರು ಬಂಡಿ ಯೋಜನೆ ಸುಮಾರು 14,000 ಎಕರೆಗೆ ನೀರನ್ನು ಕೊಡ್ತಕ್ಕಂಥ ಪ್ರಾಜೆಕ್ಟ್ ಅದು. ಅದಕ್ಕೆ 256 ಕೋಟಿ ದುಡ್ಡನ್ನು ಕೊಟ್ಟು ಆ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಿದ್ದಾರೆ. ಬಟ್ ಅದು ಕಾಲುವೆ ಏನು ಉದ್ಘಾಟನೆ ಆಗಿದೆ ಅಂತಂದರೆ, ಅಲ್ಲಿ ನೀರೆತ್ತಕ್ಕಂಥ ಏನು ಒಂದು ಕಾಲುವೆಯನ್ನು ಮಾಡಿದ್ದಾರೆ, ಆ ಕಾಲುವೆ ಮಾತ್ರ ಉದ್ಘಾಟನೆ ಆಗಿದೆ. ಅದರಿಂದ ಏನು ಸೀಳು ನದಿ ಮಾಡ್ಕೋಬೇಕು, ಅದರಿಂದ ಯಾವ ರೈತರಿಗೂ ಇದುವರೆಗಾದರೂ ನೀರು ಹೋಗ್ತಾ ಇಲ್ಲ. ಬಟ್ ಅದರದ್ದು ಕರೆಂಟದ್ದು ಬಿಲ್ಲು, ಅದನ್ನು ಮೇಂಟೆನೆನ್ಸು, ಅದನ್ನು ಮಾಡ್ತಕ್ಕಂಥದ್ದು ಪ್ರತಿ ವರ್ಷವೂ ಅದಕ್ಕೆ ಬಿಲ್ ತಕ್ಕೊಳ್ತಕ್ಕಂಥ ಕೆಲಸ ಇವತ್ತು ನಡೆದಿದೆ. ಬಟ್ ಅದನ್ನೇನು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಉದ್ಘಾಟನೆ ಮಾಡಿದರು ಶಾಸಕರು. ಬಟ್ ಇದುವರೆಗೆ ಆದರೂ ಅದಕ್ಕೆ ರೈತರಿಗೆ ಅದರಿಂದ ಏನೂ ಉಪಯೋಗ ಆಗ್ತಾ ಇಲ್ಲ. ಬಟ್ ಸರ್ಕಾರದ ದುಡ್ಡು ಹೋಗಿದೆ, ಅದನ್ನು ಮೇಂಟೆನೆನ್ಸ್ ಮಾಡೋಕ್ಕೆ ದುಡ್ಡು ಖರ್ಚಾಗ್ತಾ ಇದೆ. ಅದರದ್ದು ಈಗ ಮಾಡಿರ್ತಕ್ಕಂಥ ಏನು ಎಲೆಕ್ಟ್ರಿಸಿಟಿ ಇರ್ಬೋದು, ಅದು ಏನೇ ಇರ್ಬೋದು, ಏನು ಮೇಂಟೆನೆನ್ಸ್ ಅದ್ರದ್ದು ಬರುತ್ತೆ, ಅದನ್ನೂ ಖರ್ಚಾಗ್ತಾ ಇದೆ. ಬಟ್ ಅದರಿಂದ ಮಾತ್ರ ರೈತರಿಗೆ 14,000 ಎಕರೆ ಏನು ಅಂದ್ಕೊಂಡಿದ್ದೀವಿ, 1 ಎಕರೆಗೂ ಅದರಿಂದ ಇನ್ನೂ ಸಹ ನೀರು ಹೋಗ್ತಾ ಇಲ್ಲ. ಇವತ್ತು ತಮಗೆ ಹಿರೇಹಳ್ಳದ ಬಗ್ಗೆ ಗೊತ್ತು. 3,300 ಎಕರೆಗೆ ಅಂಥೇಳಿ ನಾವು ಇವತ್ತು ಆ ಪ್ರಾಜೆಕ್ಟನ್ನು ಮಾಡಿದ್ದು. ಒಂದು 500 ಎಕರೆಗೆ ಸಹ ಅದರಿಂದ ನೀರಾವರಿ ಆಗಿಲ್ಲ ಇವತ್ತು. ಬಟ್ ಅದಲ್ಲದೆ ಇವತ್ತು ನಮ್ಮ ಕೊಪ್ಪಳದಲ್ಲಿ ಒಂದು 8ರಿಂದ 9 ಲಿಫ್ಟ್ ಇರಿಗೇಷನ್ ಇದ್ದಾವೆ. ಇವತ್ತು ಲಿಫ್ಟ್ ಇರಿಗೇಷನ್ ಹೆಸರಲ್ಲೇ ಪ್ರತಿ ಕಾಂಟ್ರಾಕ್ಟ್ರ್ ಕರೆದು ಮೇಂಟೆನೆನ್ಸ್ ಹೆಸರಲ್ಲೇ ದುಡ್ಡನ್ನು ಎತ್ತೋ ಕೆಲಸ ಆಗುತ್ತೆ. ಬಟ್ ಅದು ಯಾವ ಇವತ್ತು ಕೆಲಸವನ್ನು ಮಾಡ್ತಕ್ಕಂಥ ಕೆಲಸ, ರೈತರಿಗೆ ನೀರು ಮುಟ್ತಕ್ಕಂಥ ಕೆಲಸ ಆಗ್ತಾಯಿಲ್ಲ. ಇವತ್ತು ಅದಷ್ಟೇ ಅಲ್ಲದೆ ಇವತ್ತು ಹಲವಾರು ಸಮಸ್ಯೆಗಳಿದ್ದಾವೆ. ಇವತ್ತು ಸಿಂಗ್ಟಾಲೂರ್ದು ಯೋಜನೆ ತಮಗೆ ಗೊತ್ತಿದೆ. ಇವತ್ತು ಅದನ್ನು 3 ಜಿಲ್ಲೆಗಳಿಗೆ ನೀರು ಹಾಕಬೇಕು ಅಂತ ಮಾಡಿರೋದು. ಗದಗು ಮತ್ತು ಆಗಿನ ಬಳ್ಳಾರಿ ಜಿಲ್ಲೆ, ಈಗಿನ ಹೊಸಪೇಟೆ ಮತ್ತು ಕೊಪ್ಪಳ. ಬಟ್ ಬಳ್ಳಾರಿಗೆ ನೀರು ಸಿಗ್ತಾ ಇದೆ, ಈಗಿನ ಹೊಸಪೇಟೆಗೆ ನೀರು ಸಿಗ್ತಾ ಇದೆ, ಗದಗ ನೀರು ಸಿಗ್ತಾ ಇದೆ, ಕೊಪ್ಪಳಕ್ಕೆ ಮಾತ್ರ ಸಿಗ್ತಾ ಇರೋದು ಶೂನ್ಯ. ಅಲ್ಲ, ಕಾವೇರಿಗೂ ಇದಕ್ಕೂ ಭಾಳ ಅಜಗಜಾಂತರ ಇದೆ. ಇದೇ ನೀವು ಹಿಂದಕ್ಕೆ ನೀರಾವರಿ ಸಚಿವರಿದ್ದಂಥ ಡಿ ಕೆ ಶಿವಕುಮಾರ್ ಅವರು ಎಷ್ಟು ಬೇರೆ ಕಾವೇರಿಗೆ ಹೋಗಿದ್ದಾರೆ, ಎಷ್ಟು ಬೇರೆ ತುಂಗಭದ್ರಕ್ಕೆ ಬಂದಿದ್ದಾರೆ ಹೇಳಿ. ಕ್ರಸ್ಟ್ ಗೇಟ್ ಮುರಿದಾಗ ಅನಿವಾರ್ಯ ಪರಿಸ್ಥಿತಿಗೆ ಬಂದೋದ್ರು ಅವರು. ಅದು ಬಂದು ಸಹ ನಿಲ್ಲಿಲ್ಲ, ಹಂಗೆ ಬಂದು ಅದನ್ನು ಮುಟ್ಟಿ ಹೋಗ್ಬಿಟ್ರು. ಸರ್, ಇವತ್ತು BJP ಹೋರಾಟದಿಂದ, BJP ಮಾಡಿರ್ತಕ್ಕಂಥ ಕೆಲಸದಿಂದ ಇವತ್ತು ನವಲಿ ಜಲಾಶಯ ಅನ್ನೋದು ಉಟ್ಕೊಂಡಿರೋದು. ಇದನ್ನು ಮುಂದಾಲೋಚನೆ ಆವಾಗಲೇ ಮಾಡಿದರು. ಇವತ್ತು ಸರ್ಕಾರ 3 ವರ್ಷದಿಂದ ಒತ್ತುಗಳೆ ಅಂತ ಕೆಲಸ ಮಾಡ್ತಾ ಇದೆ. ನೀವು ಹೇಳಿ 1,50,000 ಅಲ್ಲಲ್ಲ, ನೀವು ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಕಾಂಗ್ರೆಸ್ನವರು ಪ್ರಣಾಳಿಕೆಯಲ್ಲಿ 1,50,000 ಕೋಟಿ ಹಣವನ್ನು ನೀರಾವರಿ ಯೋಜನೆ ಕೊಡ್ತೀನಿ ಅಂತ ಹೇಳಿದರು. ಇದುವರೆಗಾದರೂ 1 ಪೈಸಾನ ಕೊಟ್ಟಿಲ್ಲ. ಇದೇ ಕುಡಿಯೋ ನೀರಿಗೆ ಕೊಪ್ಪಳಕ್ಕೆ ಅಂತೇಳಿ ಈ ಕೆರೆ ತುಂಬಕ್ಕೆ 950 ಕೋಟಿಯನ್ನು ಮೊನ್ನೆ ಬಜೆಟಲ್ಲೇ ಮೀಸಲಿಟ್ಟಿದ್ದಾರೆ. ಅದರಲ್ಲಿ ಏನಾಗಿದೆ ಹೇಳಿ? ಕುಡಿಯೋ ನೀರಿಗೆ ಎಷ್ಟು ಬೇರೆ ಪ್ರಾಜೆಕ್ಟ್ ಮಾಡಿ ದುಡ್ಡನ್ನು ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿದ್ದಾರೆ ಹೇಳಿ. ಎಲ್ಲಿ ಕುಡಿಯೋ ನೀರು ಸಮರ್ಪಕವಾಗಿ ತುಂಗಭದ್ರದಿಂದ ಬರ್ತಾ ಇದೆ ಹೇಳಿ? ಇಲ್ಲ. DPR ಮಾಡಿ ಪ್ರೋಗ್ರಾಮ್ ಮಾಡಿ ಅದಕ್ಕೆ 5,000 ಕೋಟಿ ಇಟ್ಟೋಗಿದ್ದಾರೆ. ಒಳ್ಳೆ ಅವಕಾಶ ಇತ್ತಲ್ಲ. ಕೇಂದ್ರದಲ್ಲಿ ಜಲಸಂಪನ್ಮೂಲ ಸಚಿವರ ಜೊತೆಗೆ ರಾಜ್ಯದಲ್ಲಿರೋರು ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿ 2 ರಾಜ್ಯದ ಏನು CMಗಳು ಅದಾರಲ್ಲ ಸರ್, ಅವ್ರ ಜೊತೆಗೆ ಒಂದು ಸಭೆ ಈಗ ಅದು ಇಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ, ಇಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಬೋರ್ಡ್ ನಮ್ಮಲ್ಲಿ ಇಲ್ಲ ಸರ್. ಬೋರ್ಡ್ ಇರೋದು ಆಂಧ್ರದಲ್ಲಿ. ಯಾರು ಸರ್ ಈಗ ಕೇಳಿಲ್ಲಿ, ಚಂದ್ರಬಾಬು ನಾಯ್ಡು ಯಾರು ಫೇವರ್ ಸರ್? ನರೇಂದ್ರ ಮೋದಿ ಫೇವರ್ ಸರ್. ನಾವು ಮಾಡಿದಾಗೆ ಕೇಳಿಲ್ಲಿ, ನಾವು ಮಾಡಿದಾಗ ಚಂದ್ರಬಾಬು ನಾಯ್ಡು ಅವ್ರು ಇರಲಿಲ್ಲ. ಯಾವಾಗ ನವಲಿ ಜಲಾಶಯವನ್ನು
DPR ಮಾಡಿ ಪ್ರೋಗ್ರಾಮ್ ಮಾಡಿದಾಗೆ ಎನ್ಡಿಎ ಒಕ್ಕೂಟದಲ್ಲಿ ಇದ್ರಲ್ಲ ಸರ್ ಅವರು? ಅಲ್ಲ ಇದ್ದಾರೆ ಕೇಳಿಲಿ. ಅಲ್ಲ ಅದನ್ನ ನಾವು ಮಾಡ್ತೀವಿ. ನಮ್ಮ ಕಡೆಯಿಂದ ಏನಿದೆ ಈ ರಾಜ್ಯ ಸರ್ಕಾರ ಇದನ್ನ ಮಾಡ್ಬೇಕಲ್ಲ. ನಮ್ಮ ಕಡೆಯಿಂದ ಕೇಂದ್ರ ಸರ್ಕಾರದ ಏನಿದೆ ನಾವು ನಿಯೋಗ ತಗೊಂಡೋಗಿ ಕೇಳುವಂತ ಕೆಲಸವನ್ನು ಮಾಡ್ತೇವೆ. ಸರ್ ಈಗ ಒಳ್ಳೆ ಅವಕಾಶ ಐತಿ. ಈಗ ಒಳ್ಳೆ ಅವಕಾಶ ಇದೆ. ಈಗ ಎಲ್ಲದೂ ಜನ ಮುಖ್ಯಮಂತ್ರಿಗಳು ಬರಾಕತ್ತಾರ, ಜಲಶಕ್ತಿ ಸಚಿವರು ಬರಾಕತ್ತಾರ. ಇಂಥ ಸುವರ್ಣ ಅವಕಾಶ ನಮಗೆ ಸಿಗಂಗಿಲ್ಲ ಅನ್ನೋದು ಕೇಳಕತ್ತೀವಿ ವಿಷಯನ. ಸರ್ ಈಗ ಅಲ್ಲಲ್ಲ, ಈಗ ಮುಂದಲ್ದು ಗುಡ್ಡ ತೋರ್ಸೋದು ಬೇಡ. ಇವತ್ತು ನಾಳೆ ನಿನ್ನೆ ನಾನು ಒಳ್ಳೆ ಅವಕಾಶ ನೋಡಿದ್ದೀನಿ, ಅಲ್ಲ ಈಗ. ನಾಳೆ meeting ಆಗುತ್ತೆ. ಶಾಸಕರ ಸ್ಟೇಟ್ಮೆಂಟ್ ನೋಡಿದ್ದೀನಿ. ಅದ್ರೊಳಗೆ ಯಾವುದು ಇಂಥದ್ದು ಮಾಡ್ತೀನಿ ಅಂಥದ್ದು ಮಾಡ್ತೀನಿ ಅಂತ ಯಾವುದೋ ಒಂದು ಇದ್ರ ಬಗ್ಗೆ ಹೇಳ್ತಾ ಇಲ್ಲ ಅವರು. ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕುಂದ್ರಕ್ಕೋಸ್ಕರ ಆ ಕಾರ್ಯಕ್ರಮದ ಬಗ್ಗೆ ಮಾತಾಡಿದ್ದಾರೆ ಅವರು. ಸರ್ ಎಷ್ಟೊಂದು ಟೆಂಡರ್ ಆಗಿದೆ, ಮೇಂಟೆನೆನ್ಸ್ ಟೆಂಡರ್ ಆಗಿ ಅದ್ರ ದುಡ್ಡನ್ನು ತಕೊಂಡಿದ್ದಾರೆ. ಯಲಬುರ್ಗಾ ಮತ್ತು ರೈತರಿಗೆ ಯಲಬುರ್ಗಾ ಮತ್ತು ಕೊಪ್ಪಳ ತಾಲೂಕಿನ ಕೆರೆ ತುಂಬಿಸು ಯೋಜನೆ 272 ಕೋಟಿದು ಚಲುವಾಗಿ 10 ವರ್ಷ ಆಯ್ತು. ಇನ್ನೂ ಪೈಪ್ಲೈನ್ ಮಾಡಕತ್ತಾರ. 10 ವರ್ಷ ಆಯ್ತಾ. ಒಂದೇ ಅವಧಿ ಯಾವಾಗ ಇವರು ಶಾಸಕರಾಗಿದ್ರಲ್ಲ, ರಾಘವೇಂದ್ರ ಹಿಟ್ನಾಳ್ ಅವ್ರು ಒಂದೇ ಸಲ ಶಾಸಕರಾದಾಗ 2015-16ರಾಗ ರಾಯರೆಡ್ಡಿ ಅವರು ಕೂಡ್ಕೊಂಡು ಅದನ್ನ ಸ್ಯಾಂಕ್ಷನ್ ಮಾಡಿಸಿದ್ರು 272 ಕೋಟಿ. ಇವತ್ತಿನವರೆಗೂ ಅದು ಪೈಪ್ಲೈನ್ ಇನ್ನೂ ಹೈವೇದಾಗ ನೋಡ್ರಿ, ಇನ್ನೂ ಪೈಪ್ಲೈನ್ ಮಾಡಕತ್ತಾರ ಅವ್ರು. 10 ವರ್ಷ ಆಯ್ತು. ನಾವು ಅದನ್ನ ಯಾವುದು ನಮ್ಮ ಕೃಷ್ಣ ಬಿ ಸ್ಕೀಮ್ ಕೊಪ್ಪಳ ಏತ್ ನೀರಾವರಿ ಯೋಜನೆಯಿಂದ ಅಲ್ಲಿ ನಾವು 1800 ಕೋಟಿ ಪ್ರಾರಂಭ ಮಾಡಿ ಮುಕ್ತಾಯ ಮಾಡಿದ್ದು ನಮ್ಮ ಅವಧಿ ಒಳಗೆ. ಅದು ಮುಗಿಸಿದ್ವಿ. ಎಲ್ಲ ಕೆರೆಗೆ ನೀರು ಬರಕತ್ತಾವ ನಮ್ಮ ತಾಲೂಕಿಗೆ. 10 ವರ್ಷ ಆಯ್ತು. ಇವತ್ತು ರೈತರಿಗೆ ಪರಿಹಾರವನ್ನು ಕೊಟ್ಟಿಲ್ಲ. ಇಲ್ಲೇ ಕಾಲುವೆ ಒಡೆದೋಯ್ತು ಬಸಾಪುರದಲ್ಲಿ. ಎಲ್ಲ ಬೆಳೆದಂತ ರೈತರು ಇವತ್ತು ನಾಳೇನೋ ಬೆಳೆ ತಗೋಬೇಕಾಗಿತ್ತು, ಆ ಬೆಳೆಗೆ ನೀರು ತುಂಬೋಯ್ತು. ಇದುವರೆಗೆ ಆದ್ರೂ ಪರಿಹಾರ ಕೊಟ್ಟಿಲ್ಲ. ಸೊ ಅದಕ್ಕೆ ಇವತ್ತು ನಾವೆಲ್ಲರೂ ಸೇರಿ ಇವತ್ತು ಆಗ್ರಹ ಮಾಡ್ತೀವಿ. ಇದೊಂದು ಸುವರ್ಣ ಅವಕಾಶ. ನಮಗೆ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಗೆ ಬರ್ತಾ ಇದ್ದಾರೆ. ಅದಕ್ಕೆ ನಾವು ಮುಖ್ಯಮಂತ್ರಿ ಅವರಿಗೆ ಮತ್ತು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಆಗ್ರಹ ಮಾಡ್ತೀವಿ. ನವಲಿ ಸಮಾನಾಂತರ ಜಲಾಶಯವನ್ನು ನಾಳೆನೇ ಘೋಷಣೆ ಆಗಬೇಕು. ಮತ್ತು ಈಗೇನು ನಮಗೆ ಹೂಳಿನ ಬಗ್ಗೆ ಅವ್ರು ಏನು ಕ್ರಮ ಕೈಗೊಳ್ತಾರೆ. ಯಾಕಂದರೆ ಇದು 30 TMC ನಾವು ಮಾಡಿರೋದು 10-12 ವರ್ಷ ಹಿಂದ್ಗಡೆದು. ಈಗ ಅದನ್ನು ತಡೆಗಟ್ಟೋದಕ್ಕೆ ಏನು ಕ್ರಮ ಕೈಗೊಳ್ತಾರೆ, ತೆಗೆಯೋದಕ್ಕೆ ಏನು ಕ್ರಮ ಕೈಗೊಳ್ತಾರೆ, ಮತ್ತು ನವಲಿ ಸಮಾನಾಂತರ ಜಲಾಶಯನ ನಾಳೆ ಅದಕ್ಕೆ ಅವರು ಘೋಷಣೆ ಮಾಡಿ ಹೋಗ್ಬೇಕಂತೇಳಿ ನಾವು ಆಗ್ರಹಪಡಿಸಿ. ಅಲ್ಲ ಈಗ ತಾವೆಲ್ಲ ಇಲ್ಲಿ ಮೀಡಿಯಾದಲ್ಲಿ, TV ಯಲ್ಲಿ ಮತ್ತು ಪೇಪರಲ್ಲಿ ಎಲ್ಲ 2-3 ದಿನದಿಂದ ಬರ್ತಾ ಇದೆ. ಮಳೆ ಕಡಿಮೆ ಆಗಿದೆ ಮತ್ತು ಕುಡಿಯೋ ನೀರಿನ ಸಮಸ್ಯೆ ಬರುತ್ತೆ ಮತ್ತು ಬರಗಾಲದ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ ಅಂತೇಳಿ ತಾವೆಲ್ಲರೂ ಬರೆದಿದ್ದೀರಿ. ಸರ್ಕಾರ ಇದಕ್ಕೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡು ಕುಡಿಯೋ ನೀರಿನ ಸಮಸ್ಯೆ ಆಗಲಾರ್ದಂಗೆ ಮತ್ತು ರೈತರಿಗೆ ಏನೂ ತೊಂದರೆ ಆಗಲಾರ್ದಂಗೆ ಕ್ರಮ ಕೈಗೊಳ್ಳಬೇಕಂತೇಳಿ ಈ ಮುಖಾಂತರ ಆಗ್ರಹಿಸಿ ತಾವೆಲ್ಲರೂ ಬಂದಿದ್ದಕ್ಕೆ ಅನಂತ ಧನ್ಯವಾದಗಳು.